ನಮಗೆ ಏನಾದರೂ ಮೇಲ್ ಮಾಡಲಿಕ್ಕಿದ್ರೆ ನಾವಿಲ್ಲಿ ಸರ್ವಿಸ್ ರಿಕ್ವೆಸ್ಟನ್ನು ಕಳಿಸ್ಬೋದು. ಇಲ್ಲಿ ನ್ಯೂ ಸರ್ವಿಸ್ ರಿಕ್ವೆಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ನಮಗಿಲ್ಲಿ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಾವು ಚೂಸ್ ಇಶ್ಯೂಸ್, ನಮಗೇನಾದರೂ ಇಶ್ಯೂಸ್ ಇದ್ದರೆ ಹೇಳ್ಬೋದು. ಆರ್ಡರ್ ರಿಲೇಟೆಡ್ ಇರ್ಬೋದು, ಮೊಬೈಲ್ ನಂಬರ್ ಚೇಂಜ್ ಮಾಡಲಿಕ್ಕಿರ್ಬೋದು, ಏನಾದರೂ ನೇಮ್ ಕರೆಕ್ಷನ್ ಇರ್ಬೋದು, ಬರ್ತ್ ಡೇಟ್ ಕರೆಕ್ಷನ್ ಇರ್ಬೋದು, IFSC ಕೋಡನ್ನು ಕರೆಕ್ಷನ್ ಇರ್ಬೋದು. ಸೊ ಇದನ್ನೆಲ್ಲ ನಾವಿಲ್ಲೇ ಕರೆಕ್ಷನ್ ಮಾಡ್ಕೋಬೋದು. ಸೊ ಇಲ್ಲಿ ನಾವಿವಾಗ ಒಂದು ಸೆಲೆಕ್ಟ್ ಮಾಡುವ. ಸೊ ನಾನು ಇಲ್ಲಿ ಅಪ್ಡೇಟ್ ಮೊಬೈಲ್ ಅಂತ ಒಮ್ಮೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ನಮ್ಮದ ಅಥವಾ ಡೌನ್ಲೈನ್ ಇದೆ ಅಂತ ಕೇಳುತ್ತೆ. MCI ನಂಬರನ್ನು ಹಾಕಲಿಕ್ಕಿರುತ್ತೆ ಆ್ಯಂಡ್ ನ್ಯೂ ಮೊಬೈಲ್ ನಂಬರನ್ನು ಹಾಕಲಿಕ್ಕಿರುತ್ತೆ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಸಣ್ಣದಾಗಿ ನಮಗೆ ಎಷ್ಟು ಬರೀಲಿಕ್ಕೆ ಬರುತ್ತೆ ಇಂಗ್ಲೀಷಲ್ಲಿ ಅಷ್ಟನ್ನು ಬರೆದು ನಾವು ಸಬ್ಮಿಷನನ್ನು ಕೊಟ್ಟರೆ ಸಾಕು. ಆರ್ಡ್ರ್ ರಿಲೇಟೆಡನ್ನು ಹಾಕಿದ್ದೇನೆ. ಇಲ್ಲಿ ನಾನು ತುಂಬ ಸತಿ ಆರ್ಡ್ರ್ ಹಾಕಿದ್ದು ರಾಂಗ್ ಆಗಿ ಇಮ್ಮಿಡಿಯೇಟ್ ಕ್ಯಾನ್ಸಲೇಷನನ್ನು ಮಾಡಿದ್ದಿದೆ. ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ ಆರ್ಡ್ರ್ ರಿಲೇಟೆಡಲ್ಲಿ. ಸೊ ಇದರಲ್ಲಿ ಬೇರೆ ಬೇರೆ ಇದೆ, ಕ್ವಾಲಿಟಿ ಇಶ್ಯೂಸ್ ಇರ್ಬೋದು ಯಾವುದು ಅಂತ. ನಾನು ಆರ್ಡ್ರ್ ಕ್ಯಾನ್ಸಲೇಷನನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಆರ್ಡ್ರ್ ಕ್ಯಾನ್ಸಲ್ ಅದು ಸಹ ಆ್ಯಂಡ್ ಆರ್ಡ್ರ್ ಹಾಕಿ ಕ್ಯಾನ್ಸಲ್ ಮಾಡುವಂಥದ್ದು ವಿದಿನ್ ಸಮ್ ಹಾರ್ಸ್ ಒಳಗೆ ಆಗಬೇಕು. ಸೊ ಇಮ್ಮಿಡಿಯೇಟ್ ನಾವು ಬಿಲ್ ಒಂದು 6 hours ಏನೋ ಬಿಲ್ಲನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಪ್ಷನ್ ಇರುವಂಥದ್ದು. ಇಫ್ ಹಾಕಿದ್ದು ಮಿಸ್ಟೇಕ್ ಆಗಿದ್ದರೆ, ಆರ್ಡ್ರ್ ರಾಂಗ್ ಅಡ್ರೆಸ್ಸಿಗೆ ಹಾಕಿದರೆ ಎಲ್ಲ ಇಲ್ಲಿ ಆರ್ಡ್ರ್ ಕ್ಯಾನ್ಸಲೇಷನ್ ಈಸಿಯಾಗಿ ನಾವಿಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಕೊಡ್ಬೋದು. MCI ನಂಬರ್, ಆರ್ಡ್ರ್ ನಂಬರನ್ನು ಹಾಕಿ ಕ್ಯಾನ್ಸಲ್ ಆರ್ಡ್ರನ್ನ ಹಾಕ್ಬೋದು. ಅದಕ್ಕೆ ಟೈಮಿಂಗ್ ಇದೆ, ಇಂಪಾರ್ಟೆಂಟ. ಸೊ ಇವತ್ತು ನಾವು ಆರ್ಡ್ರ್ ಹಾಕಿದರೆ ಇವತ್ತೇ ನಾವು ಅದನ್ನು ಕ್ಯಾನ್ಸಲೇಷನನ್ನು ಕೊಡಬೇಕು. ನಾಳೆ ಕೊಡ್ತೇನೆ ಹೇಳಿದರೆ ಆಗೋದಿಲ್ಲ. ಇವತ್ತು ಕೊಟ್ಟರೆ ಅವರು ಇಮಿಡಿಯೇಟಾಗಿ ಅದನ್ನು ಕ್ಯಾನ್ಸಲ್ ಆಪ್ಷನನ್ನು ಕೊಡ್ತಾರೆ. ಇಲ್ಲಿ ನಾವು ಟ್ರ್ಯಾಕನ್ನು ಮಾಡ್ಬೋದು SR ನಂಬರ್ ಜೊತೆ. ಇಲ್ಲಿ ಮೈ ರಿಕ್ವೆಸ್ಟಲ್ಲಿ ನೋಡಿದರೆ ನಮ್ಮ ರಿಕ್ವೆಸ್ಟ್ ಬಂದಿರುತ್ತೆ.